ರಾಜ್ಯದಲ್ಲಿ ಈಗ ಬಹಳ ಸುದ್ದಿಯಲ್ಲಿರುವಂತಹ ಸನ್ಮಾನ್ಯ ಗೃಹ ಸಚಿವರೇ, ಕಲ್ಲಡ್ಕ ಪ್ರಭಾಕರ್ ಭಟ್ ಅವರಿಗೆ ಏಕವಚನದಲ್ಲಿ ಮಾತನಾಡಿದ್ದೀರಿ ಅಂತ ನಾವು ಕೂಡ ನಿಮಗೆ ಏಕವಚನದಲ್ಲಿ ಮಾತಾಡಕ್ಕಾಗಲ್ಲ. ಯಾಕಂದ್ರೆ ನೀವೊಂದು ಸಾಂವಿಧಾನಿಕವಾದಂತಹ ಹುದ್ದೆಯಲ್ಲಿ ಈಗ ಕುಳಿತಿದ್ದೀರಿ. ಹಾಗಾಗಿ ಬಹಳ ಗೌರವಯುತವಾಗಿ ನಿಮ್ಮಲ್ಲಿ ವ್ಯವಹರಿಸಬೇಕಾಗತ್ತೆ. ಏನು RSS ರಿಜಿಸ್ಟ್ರೇಷನ್ ಬೇಕಾ ನಿಮಗೆ? RSS ರಿಜಿಸ್ಟ್ರೇಷನ್ ಆಗಿದೆಯೋ ಇಲ್ವೋ ಅಂತ 1963ರಲ್ಲಿ ಸಂಘವನ್ನ ಗಣರಾಜ್ಯೋತ್ಸವದ ಪರೇಡ್ಗೆ ಕರೆದ್ರಲ್ಲ ಜವಾಹರ್ಲಾಲ್ ನೆಹರೂಜಿ ಅವರು, ಅವರನ್ನು ಹೋಗಿ ನೀವು ಕೇಳಬೇಕು. ಅವ್ರನ್ನ ಕೇಳಬೇಕು. RSS ಅನ್ನ 1971ರ ಯುದ್ಧದ ಬಳಿಕ ಅಭಿನಂದನೆ ಸಲ್ಲಿಸಿ ಪತ್ರ ಬರೆದಲ್ಲ ಸನ್ಮಾನ್ಯ ಇಂದಿರಾ ಗಾಂಧಿಯವರು, ಅವರನ್ನು ಹೋಗಿ ಕೇಳಬೇಕು. ಒಂದು ರಿಜಿಸ್ಟ್ರೇಷನ್ನೇ ಇಲ್ಲದಂತಹ ಸಂಘಟನೆಗೆ ನೀವು ಯಾಕೆ ಪತ್ರ ಬರೆದ್ರಿ, ಅವರ ಸಹಾಯವನ್ನು ಯಾಕೆ ಸ್ಮರಣೆ ಮಾಡಿದ್ರಿ ಅಂತ ಹೇಳಿ ನೀವು ಅವರನ್ನ ಕೇಳಬೇಕು. ಇವತ್ತು ಮೋಹನ್ಜಿ ಭಾಗವತ್ ಅವರನ್ನ ಕೇಳೋದಲ್ಲ. ಇನ್ನೊಂದು ವಿಷಯ, ಟ್ರಸ್ಟ್ ಅಂಡರಲ್ಲಿ ನಾವು ಯಾಕ್ರಿ ನಮ್ಮನ್ನು ನಾವು ನೋಂದಣಿ ಮಾಡ್ಕೊಳ್ಬೇಕು? ನಮಗೇನು ಸರ್ಕಾರಿ ಭೂಮಿ ಹೊಡ್ಕೊಳ್ಳೋದಿಕ್ಕಿದೆಯಾ? ಈಗ ನೀವು ಆದ್ರೆ ಸಿದ್ಧಾರ್ಥ ವಿಹಾರ ಟ್ರಸ್ಟ್ ಅಂತ ಹೇಳಿ ಒಂದು ಟ್ರಸ್ಟ್ ಮಾಡಿಕೊಂಡು ನಿಮ್ಮನ್ನ ನೀವು ನೋಂದಾಯಿಸಿಕೊಂಡು ಒಂದು BTA ಲೇಔಟ್ ನಲ್ಲಿ ಒಂದು 8,000 ಚದರ ಅಡಿ, ಅನಂತರ ಬಾಗಲೂರು ಹತ್ರ ಏನು KADB ಇದೆ, ಕರ್ನಾಟಕ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೋರ್ಡ್ ಏನಿದೆ, ಅವರಿಂದ ಬಾಗಲೂರು ಬಳಿ ಅಲ್ಲೊಂದು 5 ಎಕರೆ ಜಾಗ ಎಲ್ಲ ನಿಮ್ಮ ಹೆಸರಿಗೆ, ನಿಮ್ಮ ಕುಟುಂಬದ ಸದಸ್ಯರ ಟ್ರಸ್ಟ್ ಹೆಸರಿಗೆ ನೀವು ಮಾಡ್ಕೊಂಡಿದ್ದೀರಿ. ಈ ರೀತಿ ಮಾಡ್ಕೊಳ್ಳೋದಾದ್ರೆ ನಾವೆಲ್ಲರೂ ಕೂಡ ಟ್ರಸ್ಟ್ ಆಕ್ಟ್ ಅಡಿಯಲ್ಲಿ ನಮ್ಮನ್ನು ನಾವು ನೋಂದಣಿ ಮಾಡ್ಕೊಳ್ಬೇಕು. ನಮಗದರ ಅನಿವಾರ್ಯತೆ ಇಲ್ಲ. ನಾವೆಲ್ಲೋ ಮೈದಾನದಲ್ಲಿ ಶಾಖೆ ಮಾಡ್ತೀವಿ, ಮಕ್ಕಳಿಗೆ ಆಟ ಆಡಿಸ್ತೀವಿ, ಮಕ್ಕಳಿಗೆ ದೇಶದ ಕಥೆಯನ್ನು ಹೇಳ್ತೀವಿ, ದೇಶದ ಚರಿತ್ರೆಯನ್ನು ಹೇಳ್ತೀವಿ, ನಮ್ಮ ಸಂಸ್ಕೃತಿ ಏನು ಅನ್ನೋದನ್ನ ಹೇಳ್ತೀವಿ, ದೇಶಕ್ಕಾಗಿ ನಿಸ್ವಾರ್ಥವಾಗಿ ದುಡಿಬೇಕು, ಸಮಾಜದಲ್ಲಿ ಶಿಸ್ತಲ್ಲಿ ಬದುಕಬೇಕು ಅಂತ ಹೇಳ್ತೀವಿ. ಇದು ಹೇಳೋದಕ್ಕೆ ಯಾವ ಟ್ರಸ್ಟ್ನ ಅಗತ್ಯ ಇದೆ? ಇದೆಲ್ಲದಕ್ಕಿಂತ ಹೆಚ್ಚಾಗಿ RSS ಅನ್ನೋದು ಯಾವುದೇ ಸಂಘಟನೆ ಅಲ್ಲ, ಅದೊಂದು ಮೂವ್ಮೆಂಟ್, ಅದೊಂದು ಚಳುವಳಿ. ಯಾವ ಚಳುವಳಿಗೂ ಕೂಡ ನೋಂದಣಿ ಆಗಬೇಕಾದಂತ ಅನಿವಾರ್ಯತೆ ಇಲ್ಲ. ಇದು ಕಾಲಾನುಕ್ರಮದಲ್ಲಿ ಒಂದು ಪ್ರವಾಹವಾಗಿ ಹರಿತಾ ಇರುತ್ತೆ. ಇದು ವ್ಯಕ್ತಿಯಿಂದ ವ್ಯಕ್ತಿಗೆ ಹರಿಯುವಂತ ಒಂದು ನಿರಂತರವಾದಂತಹ ವೈಚಾರಿಕ ಪ್ರವಾಹ. ಇದನ್ನ ಯಾವುದೇ ನೋಂದಣಿ ಮಾಡಿ ಕಟ್ಟಿ ಹಾಕೋದಿಕ್ಕೆ ಆಗೋದಿಲ್ಲ. ಎರಡನೇ ವಿಚಾರ, ನಿಮಗೆ ಅಷ್ಟೂ ಕೂಡ RSS ಮೇಲೆ ಸಿಟ್ಟಿದೆ, ಹೇಗಾದ್ರೂ ಮಾಡಿ ನನ್ನ ಜೀವನದಲ್ಲಿ ಇದನ್ನು ಮುಗಿಸಬೇಕು, ನಮ್ಮ ಅಪ್ಪನನ್ನೇ ಕೂರಿಸಿದವರ ಮುತ್ತಾಜನ ಕಾಲದಲ್ಲಿ ಇದನ್ನು ಮುಗಿಸಕ್ಕಾಗಲಿಲ್ಲ, ನಾನಾದ್ರೂ ಇದನ್ನು ಮಾಡಿಯೇ ತೀರ್ತೀನಿ ಅನ್ನುವಂತ ಹಠ ನಿಮ್ಮಲ್ಲಿದ್ರೆ, ಮೋಹನ್ಜಿ ಭಾಗವತ್ ಅವರಿಗೆ ನೀವು ಲವ್ ಲೆಟರ್ ಬರೆಯೋದಲ್ಲ, ಕೂತಿದ್ರಲ್ಲ ಗೃಹ ಸಚಿವರ ಸ್ಥಾನದಲ್ಲಿ, ಒಂದು ನೋಟಿಸ್ ಜಾರಿ ಮಾಡಿ ಅವರಿಗೆ. ನಿಮ್ ಕಾನೂನಲ್ಲಿ ಎಲ್ಲಿದೆ ರಿಜಿಸ್ಟರ್ ಮಾಡ್ಕೊಳ್ಳೇಬೇಕು ಅಂತ ಹೇಳಿ ಒಂದು ನೋಟಿಸ್ ಜಾರಿ ಮಾಡಿ, ಇಂತಿಷ್ಟು ದಿನದೊಳಗಡೆ RSS ಅನ್ನ ನೋಂದಣಿ ಮಾಡ್ಕೋಬೇಕು, ಮಾಡಿಲ್ಲ ಅಂದ್ರೆ ಕಾನೂನು ಪ್ರಕಾರ ನಾನು ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ಒಂದು ನೋಟಿಸ್ ಜಾರಿ ಮಾಡಿ. ಅದು ಬಿಟ್ಟು ನ್ಯಾಷನಲ್ ಟಿವಿಗಳಲ್ಲಿ ಚಾನೆಲ್ಗಳಲ್ಲಿ ಯಾರನ್ನೋ ಖುಷಿ ಪಡಿಸೋದಕ್ಕಾಗಿ ದಿನನಿತ್ಯ ಬೈಟ್ ಕೊಡೋದು, ಪತ್ರ ಬರೆಯೋದು, ಪ್ರೆಸ್ ಮೀಟ್ ಕರೆಯೋದು, ಇದೆಲ್ಲ ಹಳೆ ಪ್ರಿಯಾಂಕಾ ಖರ್ಗೆಗೆ ಸೂಟ್ ಆಗ್ತಿತ್ತು. ಈಗ ನೀವು ಗೃಹ ಸಚಿವರು, ಆ ಸ್ಥಾನಮಾನದ ಸ್ವಲ್ಪ ಗೌರವವನ್ನು ಉಳಿಸ್ಕೊಳ್ಳುವಂತ ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಧನ್ಯವಾದಗಳು.